ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎಲ್ಲ ಪಾತ್ರೆ ಸಾಮಾನು ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಆ ಮನೆಯಿಂದ ಈ ಮನೆಗೆ, ಹೊಸ ಮನೆಗೆ ಎಲ್ಲ ಶನಿವಾರನೇ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಆದಷ್ಟು ನಿನ್ನೆ ಜೋಡಿಸ್ಕೊಂಡು, ನಿನ್ನೆ ಮಧ್ಯಾಹ್ನನೇ ಆಗೋಯ್ತು ಎಲ್ಲ ಶಿಫ್ಟ್ ಮಾಡೋಷ್ಟೊತ್ತಿಗೆ. ಎಷ್ಟಾಯಿತು ಅಷ್ಟು ಜೋಡಿಸ್ಕೊಂಡು ಇವತ್ತು ಬೆಳಗ್ಗೆ ಶುರು ಮಾಡ್ಕೊಂಡಿದ್ದೀವಿ. ಬಟ್ಟೆ ಒಕ್ಕೊಳ್ಳೋದಿದೆ, ಪಾತ್ರೆ ತೊಳ್ಕೊಳ್ಳೋದು ಮತ್ತು ಬಟ್ಟೆ ಜೋಡಿಸ್ಕೊಳ್ಳೋದು ಎಲ್ಲ ಇದೆ. ಮನೆ ತುಂಬ ಪಾತ್ರೆಗಳು ಬಟ್ಟೆಗಳು ಎಲ್ಲ ಹಾಗೆ ಇದೆ. ಹೊರಗಡೆ ಸ್ವಲ್ಪ ಜಾಗ ಜಾಸ್ತಿ ಇರೋದ್ರಿಂದ ಹೊರಗಡೆನೇ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಿ ಎದುರುಗಡೆ ಇವತ್ತು ಯಾರೂ ಕೆಲಸಕ್ಕೆ ಬಂದಿಲ್ಲ, ಇಲ್ಲಾಂದರೆ ಇಲ್ಲಿ ತುಂಬ ಜನ ಇರ್ತಾಯಿದ್ರು. ಸೌಂಡ್ ಎಲ್ಲ ಇರ್ತಾಯಿತ್ತು, ಸ್ವಲ್ಪ ಜನ ಜಾಸ್ತಿ ಕೆಲಸ ಮಾಡೋರು ಇರ್ತಾಯಿದ್ರು. ಇವತ್ತು ಭಾನುವಾರ ಯಾರೂ ಕೆಲಸಕ್ಕೆ ಬಂದಿಲ್ಲ. ಇವತ್ತು ಟಿಫನ್ನು ರೊಟ್ಟಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೊಟ್ಟಿಗೆ ಶುರು ಮಾಡ್ತೀನಿ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಮೋಲ್ಡ್ ಹಾಕ್ತಾ ಇದ್ದಾರೆ, ಅವ್ರದ್ದು ಮೋಲ್ಡಿಂಗ್ ಇವತ್ತು. ಎಲ್ಲರೂ ಮನೆ ಮಕ್ಕಳೆಲ್ಲ, ಮನೇಲಿರೋ ಜನ ಎಲ್ಲ ಬಂದಿದ್ದಾರೆ ಖುಷಿಗೆ. ಅವರು ಮೋಲ್ಡ್ ಹಾಕೋದು ಇರೋದ್ರಿಂದ ಬಿಸಿಲು ಚೆನ್ನಾಗಿದೆ ಮೋಲ್ಡ್ ಹಾಕೋದಕ್ಕೆ. ಕರೆಂಟು ಇದೆ ನೋಡಿರಿ, ಕರೆಂಟ್ ಇಲ್ಲಿ ಮಧ್ಯಾಹ್ನ ಮೇಲಾದರೆ ಕರೆಂಟ್ ಹೋಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆನೇ ಅವ್ರು ಮೋಲ್ಡ್ ಹಾಕೋದು ಹಿಡ್ಕೊಂಡಿದ್ದಾರೆ. ರೊಟ್ಟಿಗೆ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲು ರಾಗಿ ಹಿಟ್ಟು, ಸ್ವಲ್ಪ ರವೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಬೌಲು. ಹಾಗೆ ಅರ್ಧ ಬೌಲು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ರೊಟ್ಟಿ. ಯಾವ ರೊಟ್ಟಿಗಾದರೂ ಆಗಲಿ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವುದೇ ರೊಟ್ಟಿ ಮಾಡಿದ್ರೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಇದು ಸ್ವಲ್ಪ ಬೆಂದಂಗೆ ಆಗುತ್ತೆ. ಆಮೇಲೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ನಾನು ಬಿಸಿ ನೀರು ಹಾಕಿದ್ದೀನಿ. ಹಾಕಿ ಇವಾಗ ಮುಚ್ಚಿಟ್ಬಿಡೋಣ ಸ್ವಲ್ಪ ಹೊತ್ತು, ಒಂದು 5 ನಿಮಿಷನೋ 10 ನಿಮಿಷ ಮುಚ್ಚಿಟ್ಬಿಟ್ಟು ನಾವು ಚಟ್ನಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಚೆನ್ನಾಗಿ ಹಬೆಲೇನೆ ಬೆಂದಿರುತ್ತೆ. ಅದಕ್ಕೆ ನಾನಿವಾಗ ಚಟ್ನಿಗೆ ಸ್ವಲ್ಪ ಶುಂಠಿ, ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ರೊಟ್ಟಿಗೆ ಹಾಕೋಣ ಅಂತ ಕುಯ್ದಿಟ್ಟಿದ್ದೆ, ಅದನ್ನು ಹಾಕಿ ಪುಡಿ ಮಾಡಿ ಇದಕ್ಕೇ ಸ್ವಲ್ಪ ಕೊಬ್ಬರಿ ಅದರಲ್ಲಿ ಪುಡಿ ಮಾಡಿರೋದ್ರನ್ನೇ ಸ್ವಲ್ಪ ರೊಟ್ಟಿಗೂ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಒಟ್ಟಿಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿಟ್ಟಿರೋ ಈರುಳ್ಳಿನೂ ಸ್ವಲ್ಪ ಹಾಕ್ಕೊಂಡು ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕೊಬ್ಬರಿ ಪುಡಿ ಎಲ್ಲ ಹಾಕಿದ್ರೆ ರೊಟ್ಟಿಗೆ. ಈ ಥರ ಕಲಿಸ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರೋದು, ರೊಟ್ಟಿನೂ ಚೆನ್ನಾಗಿ ಬರುತ್ತೆ. ನಾವು ಬಿಸಿ ನೀರಲ್ಲಿ ಕಲಸಿ ಇಡೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ಬಿಸಿ ನೀರು ಹಾಕಿದ್ರೇ ರೊಟ್ಟಿ ಚೆನ್ನಾಗಿ ಬರೋದು, ಬಿಸಿ ನೀರಲ್ಲಿ ಕಲಸಿದ್ರೆ. ಇವಾಗ ಚಟ್ನಿನೂ ರೆಡಿ ಆಯಿತು, ರೊಟ್ಟಿ ಮಾಡೋಣ ಈಗ ಬನ್ನಿ. ನಾನು ಪ್ರೆಸ್ಸಿಂಗಲ್ಲೇ ಮಾಡ್ತಾಯಿದ್ದೀನಿ. ಒಂದು ಸರಿ ಹಾಗೆ ಕೈಯಲ್ಲೂ ತಟ್ಬೋದು. ನಾನಿವಾಗ ಇವತ್ತು ಸ್ವಲ್ಪ ಬೇಗ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರೆಸ್ಸಿಂಗಲ್ಲೇ ಪ್ರೆಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ರಾಗಿ ರೊಟ್ಟಿನೂ ಚಟ್ನಿ ತುಂಬ ಟೇಸ್ಟಾಗಿತ್ತು. ತಿಂದುಬಿಟ್ಟು ಇವಾಗ ನನಗೊಂದು ತುಂಬ ಸಂತೋಷವಾದ ವಿಷಯ ಏನಂದರೆ, ಇದೊಂದು ಹಳೆ ಡಬ್ಬ ಸಿಕ್ತು. ಈ ಹಳೆ ಡಬ್ಬನ ನಾನೊಂದು 2 ವರ್ಷದಿಂದ ಹುಡುಕ್ತಾ ಇದ್ದೆ, ಸಿಕ್ಕಲೇ ಇರಲಿಲ್ಲ. ಇವತ್ತು ಬೆಳಗ್ಗೆ ಸಡನ್ನಾಗಿ ಸಿಕ್ತು, ತುಂಬ ಖುಷಿ ಆಯಿತು. ಏನಂದರೆ ಇದರಲ್ಲಿ ನೋಡಿ ಎಷ್ಟೊಂದು ಕಾಸಿದೆ ಅನ್ನೋದಕ್ಕಿಂತ ಯಾವ ಕಾಸಿದೆ ಅನ್ನೋದು ಮುಖ್ಯ. ನಿಮಗೆಲ್ಲ ತೋರಿಸ್ತೀನಿ ಎಂತೆಂಥ ಕಾಸಿದೆ ನನ್ನ ಹತ್ರ ಅಂತ. ನೀವೆಲ್ಲ ನೋಡಿ ಇಲ್ದಿರೋ ಅಂಥ ಕಾಸು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೆಲ್ಲ ಸ್ವಲ್ಪ ಹಳೆದು ಆಗಿದೆ, ಇದನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಬರ್ತೀನಿ ನಾನು ನಿಮಗೆ.
ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ಈ ಕಾಸು ಸಿಕ್ಕಿದ ತಕ್ಷಣ ಅಷ್ಟೊಂದು ಖುಷಿ ಆಯಿತು. ಇದೆಲ್ಲ ಸ್ವಲ್ಪ ಕಪ್ಪಗಿರೋ ನಾಣ್ಯಗಳನ್ನೆಲ್ಲ ತೊಳ್ಕೊಂಡು ಬರ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ. ನೀವು ತುಂಬ ಜನ ಈ ಕಾಸನ್ನು ನೋಡೇ ಇರಲ್ಲ, ನೋಡಿಸ್ತೀನಿ ಇವಾಗ ನಿಮಗೆ ಈ ಕಾಸನ್ನೆಲ್ಲ. ಇದನ್ನು ತೊಳ್ಕೊಂಡು ಬರ್ತೀನಿ. ಇದು ನೋಡಿ 5 ಪೈಸಾ, 5 ಪೈಸಾ, 10 ಪೈಸಾ ಎಲ್ಲ ಇದೆ ನನ್ನ ಹತ್ರ. ಇದು 5 ಪೈಸಾ ಹಿತ್ತಾಳೆ ಕಾಸು. ಆವಾಗೆಲ್ಲ ನಮ್ಮ ಕಾಲದಲ್ಲಿ ಹಿತ್ತಾಳೆ ಕಾಸುಗಳು ಬರೋದು. ಇದು ಅಲ್ಯೂಮಿನಿಯಂ ಕಾಸು, ಹಿತ್ತಾಳೆ ಕಾಸು, ಅಲ್ಯೂಮಿನಿಯಂ ಕಾಸು. ಮತ್ತು ಇದು 10 ಪೈಸಾ ಹಿತ್ತಾಳೆ ಕಾಸು. ಇದು ಅಲ್ಯೂಮಿನಿಯಂ ಕಾಸು 10 ಪೈಸಾ. 10 ಪೈಸಾದಲ್ಲಿ ಎರಡು ವೆರೈಟಿ ಇದೆ ನೋಡಿರಿ, 3 ವೆರೈಟಿ. ಇದು ಹಿತ್ತಾಳೆದೊಂದು, ದೊಡ್ಡ ಕಾಸೊಂದು. ನಾವು ದೊಡ್ಡ ಕಾಸು ಅಂತ ಇದು 10 ಪೈಸಾ ದೊಡ್ಡ ಕಾಸು ಬೇಕು ಅಂತಲೇ ಕೇಳ್ತಾ ಇದ್ದಿದ್ದು. ಇದು ದೊಡ್ಡ ಕಾಸು, ಚಿಕ್ಕ ಕಾಸು ನೋಡಿರಿ. ಇದು ಫಸ್ಟ್ ಇರೋದು ದೊಡ್ಡ ಕಾಸು. 10 ಪೈಸಾ ದೊಡ್ಡ ಕಾಸು ಬೇಕು ನನಗೆ, ದೊಡ್ಡ ಕಾಸು ಬೇಕು ನನಗೆ ಅಂತ ನಮ್ಮ ತಮ್ಮ ಎಲ್ಲ ಅಳ್ತಾ ಇರೋನು. ಇದು 20 ಪೈಸಾ. 10 ಪೈಸಾ ಆದಮೇಲೆ 20 ಪೈಸಾ ಬಂತು. ಇದು 20 ಪೈಸಾ, 20 ಪೈಸೆ. 20 ಪೈಸೆ ಆದಮೇಲೆ 4 ಆಣೆ 25 ಪೈಸೆ. 25 ಪೈಸೆದಲ್ಲೂ ಎಷ್ಟೊಂದು ವೆರೈಟಿ, 2-3 ವೆರೈಟಿ ಇದೆ ನನ್ನ ಹತ್ರ ನೋಡಿ. 25 ಪೈಸೆ ಇದು 4 ಆಣೆ. ನಮ್ಗೆ 10 ಪೈಸಾ ಕೊಟ್ರೇ ನಮಗೆ ತುಂಬ ಖುಷಿ. 5 ಪೈಸಾಕ್ಕಿಂತ 10 ಪೈಸಾ ಕೊಟ್ಟರೆ ತುಂಬ ಖುಷಿ. ಇದು ಲಾಸ್ಟಲ್ಲಿರೋ ಕಾಯಿನು ಇತ್ತೀಚೆಗೆ ನಾವು ಬಂದಂಥ 25 ಪೈಸೆ. ಆಮೇಲೆ 8 ಆಣೆ ಅಂದರೆ 50 ಪೈಸೆ, ಹಳೆಯ 50 ಪೈಸೆ. ಇದು ಇವಾಗ ಬಂದಿರೋಂಥ 50 ಪೈಸಾ ಅದ್ರ ಪಕ್ಕದಲ್ಲಿರೋದು. ಮತ್ತು ಇದು ನೋಡಿ, ಇದು 2 ರೂಪಾಯಿ ಕಾಯಿನು. ಇದರಲ್ಲಿ ಇಂಡಿಯಾ ಮ್ಯಾಪ್ ಇದೆ. ಈ ಥರ ಹಳೆಯ ಕಾಯಿನು ನನ್ನ ಹತ್ರ ಇಷ್ಟೊಂದಿತ್ತು. ಕಳೆದ 2 ರೂಪಾಯಿ ನೋಟು. ನಮ್ಮ ಕಾಲದ 2 ರೂಪಾಯಿ ನೋಟು ನೋಡ್ರಿ. 2 ರೂಪಾಯಿ ನೋಟು, 5 ರೂಪಾಯಿ ನೋಟು. 5 ರೂಪಾಯಿ ನೋಟು ಈಗಲೂ ಬರ್ತಾ ಇದೆ. 1 ರೂಪಾಯಿ ನೋಟು. ನಮಗೆ 1 ರೂಪಾಯಿ ನೋಟ್ ಅಂದ್ರೇ ತುಂಬ ಖುಷಿ. ಇಷ್ಟೊಂದು ಕಾಸಿದೆ ನನ್ನ ಹತ್ರ. ಹಳೆಯ ನಾಣ್ಯಗಳೆಲ್ಲ ನಾನು ತುಂಬ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದೆ. 2 ವರ್ಷದಿಂದ ಸಿಕ್ಕಲಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು, ಕಳೆದೋಯ್ತೇನೋ ಅಂತ. ಆದರೆ ಇವತ್ತು ಬೆಳಗ್ಗೆ ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಯಿತು. ನಾನು ತೋರಿಸಿದ ಹಳೆಯ ಕಾಲದ ನಾಣ್ಯಗಳೆಲ್ಲ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನೀವು ಈ ಥರ ನಾಣ್ಯಗಳು ನಿಮ್ಮ ಹತ್ರನೂ ಇದ್ದರೆ ಹೇಳಿ, ನನಗೆ ಕಮೆಂಟ್ ಮಾಡಿ ಹೇಳಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.